ವೀಕ್ಷಕರೇ ನೋಡಿ, ಒಬ್ಬ ವ್ಯಕ್ತಿ ಕಡು ಬಡತನದಲ್ಲಿ ಹುಟ್ಟಿ ಆ ನಂತರ ತಂದೆ ತಾಯಿಯ ಲಾಲನೆ ಪಾಲನೆಯಲ್ಲಿ ಬೆಳೆದುಕೊಂಡು ಮುಂದೊಂದು ದಿನ ಹೋರಾಟಗಾರನಾಗಿ ತಮ್ಮ ಕಷ್ಟ ಸುಖಗಳನ್ನು ಯಾರಿಗೂ ಕೂಡ ಹೇಳಿಕೊಳ್ಳದೆ ಸಾಕಷ್ಟು ಕಷ್ಟ ನೋವಿನಲ್ಲಿ ಬೆಳೆದು ನಿಂತು ಇವತ್ತು ಒಬ್ಬ ದೊಡ್ಡ ಹೋರಾಟಗಾರನಾಗಿ ಉದ್ಯಮಿಯಾಗಿ ಇದರ ಜೊತೆಗೆ RTI ಕಾರ್ಯಕರ್ತರಾಗಿ ಸಾಕಷ್ಟು ಸಮಾಜ ಸೇವೆಯನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅಂಥವರನ್ನ ಗುರುತಿಸಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಕರ್ನಾಟಕ ಭೀಮ್ ರತ್ನ ಅವಾರ್ಡ್ಸ್ 2025 ಪ್ರಶಸ್ತಿಯನ್ನ ಕೊಟ್ಟಿದೆ. ಆ ಒಬ್ಬ ವ್ಯಕ್ತಿ ಆತನ ಹಿನ್ನೆಲೆ ಅವರು ಏನು ಕೆಲಸ ಮಾಡ್ತಾ ಇದ್ರು, ಒಬ್ಬ ವ್ಯಕ್ತಿ ಒಂದು ಅಥವಾ ಎರಡು ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ, ಬಟ್ ಆದರೆ ಈ ವ್ಯಕ್ತಿ ಮಾಡುವಂತಹ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ ಆಗಿದೆ. ಈ ರೀತಿಯಾದಂತಹ ಕೆಲಸವನ್ನ ನಾನು ಕೂಡ ಮಾಡಬಹುದು, ನನ್ನಲ್ಲೂ ಕೂಡ ಸಾಮರ್ಥ್ಯ ಇದೆ ಅನ್ನೋದನ್ನ ತೋರಿಸಿಕೊಟ್ಟಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹೋಗೋಣ. ಫಿಲೋಮಿನಾ ಗೊಟ್ಟೆಮಿಕಲ್ RTI ಕಾರ್ಯಕರ್ತರು, ಹೋರಾಟಗಾರರು, ಉದ್ಯಮಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಸರ್, ನೀವು ಯಾವ ರೀತಿಯಾಗಿ ಬೆಳೆದುಕೊಂಡು ಬಂದ್ರಿ, ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ನಾನು ಹುಟ್ಟಿದ್ದು ಒಂದು ಒಳ್ಳೆ ಮನೆತನದಲ್ಲೇ ಹುಟ್ಟಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು 3rd ಸ್ಟ್ಯಾಂಡರ್ಡ್ 3ನೇ ಓದುವಾಗ ನನ್ನ ತಂದೆಯವರು ಕಲ್ಕೊಂಡೆ. ಆವಾಗ ನನ್ನ ಏನು ಲೈಫ್ನಲ್ಲಿ ಏನು ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಿದ್ವಿ, ದಟ್ ಫ್ಯಾಮಿಲಿ ಹ್ಯಾಸ್ ಕಮ್ ಆನ್ ಸ್ಟ್ರೀಟ್ಸ್, ಅಂದರೆ ಬೀದಿ ಮೇಲೆ ಬಂದುಬಿಟ್ವಿ, ಏನು ಇಲ್ದಂಗೆ ಆಗ್ಬಿಡ್ತು. ಸೊ ಅನ್ಫಾರ್ಚುನೇಟ್ಲಿ ಆರ್ ಫಾರ್ಚುನೇಟ್ಲಿ ನನ್ನ ತಾಯಿಯವರು ಇದ್ದರು. ಸೊ ಅವರೆಲ್ಲೋ ಕೆಲಸ ಮಾಡ್ಕೊಂತ, ಸ್ವಲ್ಪ ಪ್ರೈವೇಟಾಗಿ ಕೆಲಸ ಮಾಡ್ಕೊಂತ ಆಮೇಲೆ ನಮ್ಮನ್ನು ಬೆಳೆಸಿದ್ರು. ಆದರೆ ನಮ್ಮ ತಾಯಿಯವರು ಒಂದು ಛಲ ಇತ್ತು, ನನ್ನ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಂ ಓದಿಸ್ಬೇಕು ಅಂತ. ಸೊ ಹಾಗಾಗಿ ಸೊ ಐ ವಾಸ್ ಎಡ್ಯುಕೇಟೆಡ್ ಇನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತೆ. ಆಫ್ಟರ್ ಮೈ ಎಜುಕೇಷನ್ 97-98ನಲ್ಲಿ ಐ ಗಾಟ್ ಇನ್ ಟು ಮೈ ಓನ್ ಬಿಸ್ನೆಸ್. ನಾನೇ ಬಿಸ್ನೆಸ್ ಮಾಡಬೇಕು, ನಾನೇ ಸ್ವತಃ ಒಂದು ಉದ್ಯಮಿ ಆಗಬೇಕು ಅನ್ನುವಂಥ ಇತ್ತು. ಐ ಡೋಂಟ್ ವಾಂಟ್ ಟು ವರ್ಕ್ ಅಂಡರ್ ಎನಿಬಡಿ ಎಲ್ಸ್. ಯಾರ ಕೈ ಕೆಳಗಡೆ ಕೆಲಸ ಮಾಡಬಾರ್ದು. ಯಾಕಂತಂದರೆ ನನ್ನ 3ನೇ ತದಲ್ಲಿ ನಮ್ಮ ತಂದೆಯವ್ರು ಕಳ್ಕೊಂಡ್ಮೇಲೆ ನನ್ನ ಜೀವನದಲ್ಲಿ ನಡೆದಿದ್ದಂಥ ಸನ್ನಿವೇಶಗಳು ಯಾರ ಕೈ ಕೆಳಗಡೆ ಇರಬಾರ್ದು ಅನ್ನೋದಕ್ಕೆ ನನ್ನೊಂದು ಸ್ಫೂರ್ತಿಯಾಗಿದೆ. ಯಾರ ಕೈ ಕೆಳಗೂ ನಾನು ಕೆಲಸ ಮಾಡಬಾರ್ದು ಅನ್ನುವಂತಹ ಛಲ ಬಂದಿದ್ದು ಯಾವಾಗ? ನಿಮಗೆ ಆ ಛಲ ಬರೋದಕ್ಕೆ ಕಾರಣ ಏನು? ಯಾರು ಪ್ರೇರೇಪಿತರಾದರು? ಆ ಒಂದು ಘಟನೆಯನ್ನು ಇಲ್ಲಿ ಹೇಳಬಹುದಾ ಅಂತ? ನೋಡಿ, ನನ್ನ ತಂದೆಯವ್ರನ್ನ ಕಳ್ಕೊಂಡ್ಮೇಲೆ ನಾನು ವೆನ್ ಐ ವಾಸ್ ಇನ್ ಪ್ರೈಮರಿ ಸ್ಕೂಲಲ್ಲಿದ್ದೆ. ಆವಾಗ ನನಗೆ ಯಾರು ಅಡ್ವೈಸರ್ ಇಲ್ಲ. ನನ್ನ ತಾಯಿ ಈಸ್ ಪ್ರೈಮರಿ ಹೈಸ್ಕೂಲ್ ಡ್ರಾಪ್ ಔಟ್. ಅಷ್ಟು ವಿದ್ಯಾವಂತರು ಕೂಡ ಅಲ್ಲ. ನನ್ನ ತಾಯಿ ಶಿ ಹ್ಯಾಸ್ ಕಂಪ್ಲೀಟೆಡ್ 8th ಸ್ಟ್ಯಾಂಡರ್ಡ್, 8ನೇ ಮುಗಿಸಿದ್ರು ಅಷ್ಟೇ. 9ನೇ ಡ್ರಾಪ್ ಔಟ್ ಆಗಿದೆ. ಸೊ ಹಾಗಾಗಿಬಿಟ್ಟು ಸೊ ಶಿ ವಾಸ್ ನಾಟ್ ಏಬಲ್ ಟು ಗೈಡ್ ಅಸ್. ನಮ್ಮನ್ನು ಸರಿಯಾಗಿ ಈ ಥರ ಮಾಡಬೇಕು, ಈ ಥರ ಕಲಿಬೇಕು ಅನ್ನೋದು ಯಾವುದು ಗೈಡೆನ್ಸ್ ಮಾಡಲಿಕ್ಕೆ ಅವ್ರಿಗೆ ಆಗಿಲ್ಲ. ಸೊ ಆವಾಗ ನಾನೇ ಸ್ವತಃ ನನ್ನ ಸ್ವಂತ ಮಾರ್ಗವನ್ನು ನಾನೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಉಂಟಾಯಿತು. ಆವಾಗ ಎಲ್ಲರೂ ಪುಸ್ತಕದಲ್ಲಿ ಹೊಸ ಬುಕ್ ತೊಗೊಂಡು ಬಂದಮೇಲೆ ಅದರ ಮೇಲೆ ಕೆಲವೊಂದು ಜನ ಓಮ್ ಅಂತ ಬರೀತಿದ್ರು, ಕೆಲವೊಂದು ಜನ 786 ಅಂತ ಬರೀತಿದ್ರು. ಆದರೆ ನನ್ನ ಸ್ಕೂಲ್ ಟೈಮ್ಲಿಂದ ವೆನ್ ಐ ವಾಸ್ ಇನ್ 5th ಸ್ಟ್ಯಾಂಡರ್ಡ್ 5ನೇಯಿಂದ ನನ್ನ ಪುಸ್ತಕದ ಮೇಲೆ ಬಾರ್ನ್ ಟು ವಿನ್ ಅಂತ ಬರೀತಿದ್ದೆ. ನನ್ನ ಜೀವನವನ್ನು ನಾನೇ ಗೆಲ್ಲಬೇಕು, ಐ ಆಮ್ ಬಾರ್ನ್ ಟು ವಿನ್ ಅಂತೇಳಿ. ಅಲ್ಲಿಂದನೇ ಮೈ ಲೈಫ್ ಸ್ಟಾರ್ಟೆಡ್ ಫ್ರಮ್ 5th ಸ್ಟ್ಯಾಂಡರ್ಡ್. 5ನೇ ಇದ್ದಾಗಿಂದನೇ ಐ ಸ್ಟಾರ್ಟೆಡ್ ಡೂಯಿಂಗ್ ಔಟ್ ಮೈ ಓನ್ ಎವ್ರಿಥಿಂಗ್. ಅಲ್ಲಿಂದನೇ ಬಟ್ ನೋ ಡೌಟ್ ಭಾಳಷ್ಟು ಜನ ನನ್ನ ಜೀವನದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ದೇರ್ ಆರ್ ಮೆನಿ ಆಫ್ ದೆಮ್ ಹೂ ಹ್ಯಾವ್ ಸ್ಟುಡ್ ಫಾರ್ ಮೀ, ನನ್ನ ಒಟ್ಟಿಗಿದ್ದವರು. ಸೊ ದಟ್ ಈಸ್ ಹೌ ಮೈ ಲೈಫ್ ಸ್ಟಾರ್ಟೆಡ್. ಫಿಲೋಮಿನಾ ಅವರ ಮೊದಲಿನ ಒಂದಷ್ಟು ಸಂಘರ್ಷದ ದಿನಗಳನ್ನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದಾದ್ರೆ ಯಾವ ರೀತಿಯಾಗಿ ಇರ್ತಾ ಇತ್ತು? ಬಹಳ ಕಷ್ಟ, ಹೇಳ್ಕೊಂಡ್ರೆ ಮತ್ತೆ ನನಗೂ ದುಃಖ ಅನಿಸ್ತದೆ. ಬಹಳ ಕಷ್ಟ ದಿನ. ಹುಬ್ಬಳ್ಳಿಯ ತಮ್ಮನ್ನ ಒಬ್ಬ ಹೋರಾಟಗಾರ, RTI ಕಾರ್ಯಕರ್ತ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಅಂತಲೂ ಕೂಡ ಕರೀತಾರೆ. ಸೊ ನೀವು ನಡೆದು ಬಂದಂತಹ ಹಾದಿ ಹೇಗಿತ್ತು? ಈ ಒಂದು ಹೋರಾಟಗಾರ ಆಗಿರ್ಬೋದು, ಉದ್ಯಮಿ ಆದರೂ ಆಗಿರಬಹುದು, ಅಥವಾ RTI ಕಾರ್ಯಕರ್ತ ಆಗಿರ್ಬೋದು, ಇಂತಹ ಕೆಲಸವನ್ನೇ ಮಾಡಬೇಕು ಅಂತ ಯಾಕೆ ಪಿಕ್ ಮಾಡ್ಕೊಂಡ್ರಿ? ಆ ಕೆಲಸನೇ ಮಾಡಬೇಕು ಅಂತ ಯಾಕೆ ಪಿಕ್ ಮಾಡ್ಕೊಂಡ್ರಿ? ಯಾಕೆ ಚೂಸ್ ಮಾಡ್ಕೊಂಡ್ರಿ?
ಯಾಕಂತಂದರೆ ಆಫ್ಟರ್ ಮೈ ಎಜುಕೇಷನ್ 1991-92ರಲ್ಲಿ ನಾನು ರೈಲ್ವೇಸಿಗೆ ಕಮರ್ಷಿಯಲ್ ಕ್ಲಾರ್ಕಿಗೆ ಅಪ್ಲೈ ಮಾಡಿದೆ ಅವಾಗ. ಓಕೆ ಓಕೆ. ಅಪ್ಲೈ ಮಾಡಿದಾಗ ಎಲ್ಲರೂ ಲಂಚ ಪಡ್ಕೊಂಡು ಅಪಾಯಿಂಟ್ಮೆಂಟ್ ಕೊಡ್ತಾಯಿದ್ರು. ಸೊ ನನ್ನ ಹತ್ರ ಶಕ್ತಿ ಇದ್ದಿದ್ದಿಲ್ಲ. ಹೌದು. ಸೊ ಆವಾಗ ನಾನು ಯಾರ ಕಡೆ ಕೆಲಸ ಮಾಡಬಾರ್ದು ಅಂತಿದ್ದವನು ಐ ವಾಸ್ ಸರೆಂಡರ್ ಮೈ ಸೆಲ್ಫ್ ಟು ಗೋ ಫಾರ್ ಎ ಜಾಬ್. ಯಾಕಪ್ಪ ಅಂದರೆ ಪರಿಸ್ಥಿತಿ ಹಂಗಿತ್ತು ನಮ್ಗೆ. ಸೊ ಆ ಥರ ಹೋಗಬೇಕು ಅಂತ, ಇಲ್ಲಪ್ಪ ಆಗೋದಿಲ್ಲ, ಯಾರ ಕಡೆ ಕೆಲಸ ಮಾಡಬಾರ್ದು ಅಂತಂದ್ರೆ ಆಗಲ್ಲ, ಐ ಹ್ಯಾವ್ ಟು ವರ್ಕ್ ಫಾರ್ ಸಂಬಡಿ ಎಲ್ಸ್, ಒಂದು ಯಾವ್ದಾದ್ರು ಒಂದು ಗೌರ್ಮೆಂಟ್ನಲ್ಲಿ ಅಪ್ಲೈಮೆಂಟ್ ನೋಡೋಣ ಅಂತ. ಆವಾಗ ಆಗಿಲ್ಲ. ದೆನ್ ಆವಾಗ ಆ ಸಂದರ್ಭದಲ್ಲಿ ಯಾವ ಅಧಿಕಾರಿನೂ ಬಿಟ್ಟಾಯಿದ್ರು ಸಹಿತ ಇನ್ಫ್ಲುಯೆನ್ಸು, ಪೊಲಿಟಿಕಲ್ ಇನ್ಫ್ಲುಯೆನ್ಸು ಅಥವಾ ಫೈನಾನ್ಷಿಯಲ್ ಇನ್ಫ್ಲುಯೆನ್ಸ್ ಇತ್ತು. ಅದು ನನಗೆ ಆಗಿಲ್ಲ, ಎರಡೂ ಆಗಿಲ್ಲ, ಯಾರೂ ಇಲ್ಲ. ಸೊ ಹಂಗಾಗ್ಬಿಟ್ಟು ಅದನ್ನು ಡ್ರಾಪ್ ಮಾಡಿಬಿಟ್ಟು ದೆನ್ ಐ ಚೂಸ್ ಟು ಗೋ ಆನ್ ಮೈ ಬಿಸ್ನೆಸ್ ಲೈನ್. ದಟ್ ಈಸ್ ಮೇಡ್ ಮೀ ಟು ಫೈಟ್ ಅಗೇನ್ಸ್ಟ್ ಕರಪ್ಷನ್ಸ್. ಕರಪ್ಷನ್ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥ ಮನಸ್ಸು ಹುಟ್ಟಿದ್ದು ಆವಾಗ, ಇನ್ ದ ಇಯರ್ 91-92, 1992ರಲ್ಲಿ. ಓಕೆ. RTI ಬಂದಿದ್ದು 2005ರಲ್ಲಿ. ಸೊ ಆವಾಗ ನೀವು ಕಾರ್ಯಕರ್ತರಾಗಿ ಈ ಒಂದು ಹುದ್ದೆಯನ್ನ ಪಿಕ್ ಮಾಡ್ಕೋಬೇಕು ಅಂತ ಹೇಳಿ ನೀವು ಮುಂದಾಗಿದ್ದ? ಅದಕ್ಕಿಂತ ಪೂರ್ವಕನೇ ನಾನು ಓಕೆ ಓಕೆ. ಅಂಡರ್ ಆರ್ಟಿಕಲ್ 21, ಅಂಡರ್ ಆರ್ಟಿಕಲ್ 22 ನಮ್ಮ ಸಂವಿಧಾನ ಅಡಿಯಲ್ಲಿ ಏನು ಪ್ರೊವಿಷನ್ಸ್ ಇದ್ದಾವೆ ಅದರ ಅಡಿಯಲ್ಲಿಯೂ ಸಹಿತ ಐ ಯೂಸ್ ಟು ಮೇಕ್ ಅಪ್ಲಿಕೇಶನ್ಸ್, ಪಿಟಿಷನ್ಸ್. ಕೆಲವೊಂದು ಮಾಹಿತಿಗಳಲ್ಲಿ ಕೇಳ್ತಾ ಇದ್ದೆ, ಕೆಲವೊಂದು ಡಿನೈ ಮಾಡ್ತಿದ್ರು, ಕೆಲವೊಂದು ಪರ್ಸನಲ್ ಡೇಟಾ ಅಂತ ಕೊಡ್ತಿದ್ದಿಲ್ಲ. ಆದರೂ ಸಹಿತ ಐ ಯೂಸ್ ಟು ಫೈಟ್